ಎರಡು ಅಂಗಡಿಗಳು ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲರ ಅಂಗಡಿ ಇಟ್ಕೊಂಡಿದ್ರು ಜೀವನ ಮಾಡೋದು. ಊನವರು ಜೀವನ ಮಾಡೋದು. ಏಕಾಏಕಿ ಕೃಷ್ಣಮೂರ್ತಿಯವರು ತೀರೋದ ಮೇಲೆ, ಜವಾಹರಲಾಲ್ ತೀರೋದ ಮೇಲೆ ನಗರಸಭೆಯವರು ಸ್ವಲ್ಪ ದಿನ ಸುಂಕು ವ್ಯವಸ್ಥೆ ಮಾಡಿಕೊಂಡ್ರು. ಆವಾಗ ಇದು ಮುಜರಾಯಿ ಜಾಗ ಅಂತ ಡಿ ಸಿ ಅವರು ಬಂದರು, ತಹಸೀಲ್ದಾರರು ಬಂದರು, ಎ ಸಿ ಅವರು ಬಂದರು. ಮುಜರಾಯಿ ಜಾಗ ಇಡೀ ಅಂಗಡಿಗಳು ಪೆಟ್ಟಿಗೆ ಬಡ್ಡಿಗೆ ತಗೊಂಡು 10%, 5% ತಗೊಂಡು ಆ ಪೆಟ್ಟಿಗೆಗಳನ್ನ ಡಿಮಾಲಿಷ್ ಮಾಡಿ ಹೊಡೆದಾಗಿ ಈ ಜಾಗನ ಖುಲ್ಲಾ ಮಾಡಿಸೋದು. ಮುಜರಾಯಿ ಜಾಗದಲ್ಲಿ ಯಾರಿಗೂ ಕೊಡೋಂಗಿಲ್ಲ. ಸರ್ಕಾರದ ಕಾನೂನಲ್ಲಿ ಸುತ್ತೋಲೆಯಲ್ಲಿ ನಾವು ಯಾರಿಗೂ ಕೊಡಲ್ಲ ಅಂತ ಜಿಲ್ಲಾಧಿಕಾರಿ. ಈಗ ಜಿಲ್ಲಾಧಿಕಾರಿಗಳು ಒಂದು 100 ಪೇಪರಲ್ಲಿ ಪ್ರಿಂಟ್ ಹಾಕಿ 100 ಪೇಪರ್ ಅವರೇ ತೊಗೊಂಡೋಗಿದ್ದಾರೆ. ಪಬ್ಲಿಕ್ ಆಗಿಲ್ಲ ಪೇಪರ್, ಅಡ್ವರ್ಟೈಸ್ಮೆಂಟ್ ಪೇಪರ್ ಎಷ್ಟಿದ್ದಾವೆ ಅಷ್ಟು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ಅದು ಬಂದ ಮೇಲೆ ಯಾರು ಬೇಕೋ ಅವ್ರು ಕೂಗಿ ತೊಗೊಳ್ತಾರೆ ಅಂಗಡಿಗಳನ್ನ. ಇಲ್ಲ ಹರಾಜಲ್ಲಿ 20 ಲಕ್ಷಕ್ಕೆ 12 ಲಕ್ಷಕ್ಕೆ ಪಾರ್ಕಿಂಗ್ 14 ಲಕ್ಷಕ್ಕೆ ಹೋಗಿದ್ದು ಇವತ್ತು 4 ಲಕ್ಷಕ್ಕೆ 4.5 ಲಕ್ಷಕ್ಕೆ ಟೆಂಡರ್ ನಿಂತಿದೆ. ಇದರೊಳಗೆ ಹಾಸನಮ್ಮನ ದೇವಸ್ಥಾನ ಅಂತ ಹಿಡಿದು ಈ ದೇವಸ್ಥಾನ ಜಾಗಗಳವರು ತಿಂದು ತೇಗ್ತಾ ಇದ್ದಾರೆ ಅಧಿಕಾರಿಗಳು. ಹೊರತು ಇವರು ಹಾಸನ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ. ಇದು ಎಂ ಪಿ ಅವರು ಅಲ್ಲೇ ತೀರ್ಮಾನ ಮಾಡಬೇಕಿತ್ತು. ಮುಜರಾಯಿ ಜಾಗ ಯಾರಿಗೂ ಕೊಡೋಂಗಿಲ್ಲ, ನಾವು ಕೊಡೋದಿಲ್ಲ ಅಂತ. ಡಿ ಸಿ ಗೊತ್ತಿಲ್ಲ ಸ್ವಾಮಿ, ಎ ಸಿ ಗೊತ್ತಿಲ್ವಾ, ಪೇಪರ್ನವ್ರಿಗೆ ಗೊತ್ತಿಲ್ವಾ? ಇದು ಮುಜರಾಯಿ ಜಾಗ. ದಿನಕ್ಕೆ 300ರಿಂದ 400 ಜನ ರೈತರುಗಳು ಬರ್ತಾರೆ. ಬೆಳಗ್ಗೆ 3 ಗಂಟೆಗೆ ಬರ್ತಾರೆ. 3 ಗಂಟೆಯಿಂದ 8 ಗಂಟೆಯಿಂದ 9 ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ ರೈತರುಗಳು. ಆ ರೈತರುಗಳು ಬಂದರೆ ಇವರು ಯಾರು ಮೊನ್ನೆ ದಿವಸ ಏಕಾಏಕಿ ಬಂದು ನಾವು ಗಾಡಿ ಬಿಡೋದಿಲ್ಲ, ಇದು ಬಿಡೋದಿಲ್ಲ, ತಗೊಂಡು ನಮಗೆ ಇದಾಗಿದೆ, ಟೆಂಡರ್ ಆಗಿದೆ, ಬಿಡೋದಿಲ್ಲ, ಬಂದರೆ ಗಾಡಿ ಬಂದರೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಸಂಜೆ 8 ಗಂಟೆಯಿಂದ ಮತ್ತೆ ರೈತರುಗಳು ಬಂದು ವ್ಯವಹಾರ ಮಾಡ್ತಾರೆ. ಆ ವ್ಯವಹಾರ ಎಲ್ಲ ಕಟ್ಟಾಗಿ ಹೋಗ್ತದೆ. ಒಂದೊಂದಾಗಿ ಕಟ್ ಮಾಡ್ತಾರೆ. ಆದ್ದರಿಂದ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವು ಪಾರ್ಕಿಂಗ್ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.